ಮಂಡ್ಯಗೆ ವಲಸೆ ಬಂದ್ರ ಬಾಂಗ್ಲಾ ಪ್ರಜೆಗಳು ಗಂಟು ಮೂಟೆ ಸಮೇತ ಬಂದ ಜನರ ಮೇಲೆ ಅನುಮಾನ. ಇತ್ತೀಚೆಗಂತೂ ಬಾಂಗ್ಲಾ ಪ್ರಜೆಗಳ ಹಾವಳಿ ಹೆಚ್ಚಾಗಿದೆ ಕಣ್ರಿ. ಆದ್ರೀಗ ಮಂಡ್ಯದಲ್ಲೂ ದಿನಕ್ಕೆ 500 ಜನರ ಗುಂಪು ಬರ್ತಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ನೋಡಿ. ಅದರಲ್ಲೂ ಮಂಡ್ಯದಲ್ಲಿ ಇವರಿಗೇನು ಕೆಲಸ ಅಂತ ಬಿಜೆಪಿ ಕಾರ್ಯಕರ್ತರು ತಡೆದು ಪ್ರಶ್ನೆ ಮಾಡಿರುವ ಘಟನೆ ನಡೆದೋಗ್ಬಿಟ್ಟಿದೆ. ಇದನ್ನ ಸರಿಯಾಗೊಮ್ಮೆ ನೋಡಿ. ಇದು ಮಂಡ್ಯದ ರೈಲು ನಿಲ್ದಾಣದಲ್ಲಿ ಅದೇಗೆ ಸಾಲು ಸಾಲು ಜನ ಬರ್ತಿದ್ದಾರೆ ಅಂತ ಗಮನಿಸಿ. ಇವರನ್ನ ನೋಡ್ತಾ ಇದ್ರೆ ಇವರು ಬಾಂಗ್ಲಾದಿಂದ ಬಂದ ವಲಸಿಗರ ಎಂಬ ಅನುಮಾನ ಮೂಡದೇ ಇರಲಾರದು. ಹೀಗಾಗಿ ಇವರನ್ನ ತಡೆದು ಪ್ರಶ್ನೆ ಮಾಡಲಾಗಿದೆ. ಗುಂಪು ಗುಂಪಾಗಿ ಬರ್ತಿರುವ ಜನಸಾಗರ. ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಪರಿಶೀಲನೆ. ಮಂಡ್ಯದ ರೈಲ್ವೆ ನಿಲ್ದಾಣದ ಬಳಿ ತಡೆದು ಬಿಜೆಪಿ ಕಾರ್ಯಕರ್ತರು ಇವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಗುಂಪು ಗುಂಪಾಗಿ ಮಹಿಳೆಯರು ಮತ್ತು ಪುರುಷರು ಬರ್ತಿದ್ದಾರೆ ನೋಡಿ. ಇವರ ಐಡಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿದಾಗ ಇವರೆಲ್ಲ ಪಶ್ಚಿಮ ಬಂಗಾಳದವರು ಅಂತ ತಿಳಿದು ಬಂದಿದೆ. ಆದ್ರೆ ಮಂಡ್ಯದ ಕಂಪನಿಯೊಂದಕ್ಕೆ ಕೆಲಸಕ್ಕೆ ಬಂದಿರೋದಾಗಿ ಈ ಯುವಕರ ಗುಂಪು ಹೇಳಿಕೊಂಡಿದೆ. ಆದ್ರೆ ಹೆಚ್ಚಿನ ಮಾಹಿತಿ ಕೇಳುತ್ತಿದ್ದಂತೆ ಕೆಲವೊಬ್ಬರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಅಲ್ಲದೆ ಇವರ ಬಗ್ಗೆ ಪೊಲೀಸರು ಸರಿಯಾದ ತನಿಖೆ ಮಾಡಬೇಕಾಗಿದೆ. ಇವರು ನಕಲಿ ಪಶ್ಚಿಮ ಬಂಗಾಳ ಕಾರ್ಡ್ ಪಡೆದುಕೊಂಡು ಬಂದಿದ್ದಾರಾ ಅಥವಾ ಬಾಂಗ್ಲಾದಿಂದ ಬಂದವರ ಅನ್ನೋದರ ಬಗ್ಗೆ ಪರಿಶೀಲನೆ ಆಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.